ಹಾಯ್ ಫ್ರೆಂಡ್ಸ್, ಇವತ್ತು ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತು ನಾವು ಕೋಡುಬಳೆಯನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: 1 ಬೌಲಷ್ಟು ಅಕ್ಕಿ ಪುಡಿ ಹಾಗೂ 1 ಬೌಲಷ್ಟು ಹುರ್ಗಡ್ಲೆ ಪುಡಿ ಹಾಗೂ ಕಡಲೆ ಬೀಜದ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ 2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಕೋಡುಬಳೆ ತುಂಬ ಗರಿಗೆರೆ ಬರಬೇಕು, ತುಂಬ ಚೆನ್ನಾಗಿರಬೇಕು ಅಂತಂದರೆ ಸೊ ಇಷ್ಟು ಮಿಶ್ರಣ ನಾವು ತೊಗೊಂಡ್ರೆ ಸಾಕು. ಸೊ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇದರಿಂದ. ಸೊ ಮೊದಲನೇದಾಗಿ ನಾವು ಈ ಕಡಲೆ ಬೀಜನ ನಾವು ಸ್ವಲ್ಪ ಹುರ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಒಂದು 3-4 ಟೇಬಲ್ ಸ್ಪೂನಷ್ಟು ನಾವು ಇದನ್ನ ತೊಗೊಂಡ್ರೆ ಸಾಕು. ಕಡಲೆ ಬೀಜನ ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಅದಾದ ನಂತರ ನಾನಿಲ್ಲಿ 1 ಬೌಲಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರ್ಕೊಂತ ಇದ್ದೀನಿ. ಸೊ ಅದೇ ರೀತಿ 1 ಗ್ಲಾಸ್ ಬಿಸಿನೀರನ್ನ ಕಾಯಿಸಿಕೊತಾ ಇದ್ದೀನಿ. ಸೊ ಇಷ್ಟು ಮಿಶ್ರಣನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಕ್ಕಿ ಪುಡಿ ಹಾಗೂ ಹುರ್ಗಡ್ಲೆ ಮತ್ತು ಕಡಲೆ ಬೀಜದ ಪುಡಿನ ಹಾಕ್ಕೊತಾ ಇದ್ದೀನಿ 1 ಬೌಲಷ್ಟು. ಸೊ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದರಲ್ಲಿ. ಸೊ ಇಷ್ಟನ್ನು ಕೂಡ ನಾನು ಮಿಶ್ರಣ ಮಾಡ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಕಾಯಿರೋಂಥ 1 ಅರ್ಧ ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ, ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹದವಾಗಿ ಕಲಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನಾವು ಹಿಟ್ಟನ್ನು ಚೆನ್ನಾಗಿ. ಸೊ ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಸಿಕ್ಕೊತಾ ಇದ್ದೀವಿ. ಸೊ ಹದವಾಗಿರಬೇಕು, ತುಂಬ ತೆಳುವಾಗೂ ಇರ್ಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಒಂದು ಹದವಾಗಿ ಕಲಸಿಕ್ಕೊತಾ ಇದ್ದೀವಿ. ಸೊ ಅದಾದಮೇಲೆ ನಾವು ಈ ರೀತಿ ರೌಂಡ್ ಶೇಪಲ್ಲಿ ಸ್ವಲ್ಪ ತಗೊಂಡು ಸೊ ಈ ರೀತಿ ಹೊಸ್ಕೊತಾ ಇದ್ದೀವಿ. ಸೊ ಇದೇ ರೀತಿ ತೆಳುವಾಗಿ ಹೊಸ್ಕೊಂಡು ಇಟ್ಕೋಬೇಕು ಅದನ್ನು. ಸೊ ಅದಾದ ನಂತರ ನಾವು ಅದನ್ನು ಕೋಡುಬಳೆ ಶೇಪಲ್ಲಿ ನಾವು ತಗೊತಾ ಇದ್ದೀವಿ. ಸೊ ಏನು ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ, ಸೊ ಎಲ್ಲನೂ ಅಷ್ಟು ನಾವು ಏನು ಮಾಡ್ಕೊತೀವಿ ಅಷ್ಟನ್ನು ಕೂಡ ಸೊ ಈ ರೀತಿ ಮಾಡಿಕೋಬೇಕಾಗುತ್ತೆ. ಸೊ ಇದೆಲ್ಲ ಹೊರಗಡೆ ನಾವು ಸ್ನ್ಯಾಕ್ಸ್ ತಿನ್ನೋ ಬದಲು ಮನೇಲಿ ಈ ರೀತಿ ಅಂತ ಕ್ರಿಸ್ಪಿಯಾಗಿ ಗರಿಗರಿಯಾಗಿರ್ತಕ್ಕಂಥ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಂಡು ನಾವು ತಿನ್ಬೋದು. ಇದರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಕೋಡುಬಳೆ ಶೇಪಲ್ಲಿ ಮಾಡಿ ಕಲಸಿಕೊಂಡಿರೋ ಹಿಟ್ಟಲ್ಲಿ ಆ ಒಂದು ಶೇಪಲ್ಲಿ ತೊಗೊಂಬಂದಿಕೊಂಡಿದ್ದೀವಿ. ಅದಾದ ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸಿಕೋಬೇಕು. ಚೆನ್ನಾಗಿ ಚೆನ್ನಾಗಿ ಕಾಯಬೇಕು. ಒಟ್ಟಿನಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಕಾಯ್ದಿರುತ್ತೋ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಕೋಡುಬಳೆ. ಸೊ ಎಣ್ಣೆ ಕಾದ ನಂತರನೇ ನಾವು ಅದಕ್ಕೆ ಹಾಕಬೇಕು. ಸೊ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇದೆಲ್ಲ ಇಟ್ಬಿಟ್ಟು ನಾವು ಹಾಕೋಕ್ಕೆ ಹೋಗಬಾರ್ದು. ಸೊ ಹೈ ಫ್ಲೇಮಲ್ಲೇ ಅದನ್ನ ಕರಿಬೇಕಾಗುತ್ತೆ. ಚೆನ್ನಾಗಿ ಬರುತ್ತೆ ನೋಡಿ. ಯಾವ ರೀತಿ ಎಣ್ಣೆ ಕಾದ್ಮೇಲೆ ನಾವು ಬಿಟ್ಟಾಗ ಚೆನ್ನಾಗಿ ಕರ್ಕೊಳ್ಳುತ್ತೆ ಅದು. ಈ ರೀತಿಯಾಗಿ ಹಾಕ್ತಾ ಹೋಗ್ತಾ ಇದೆಯಲ್ಲನೂ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಸ್ನ್ಯಾಕ್ಸು ತಿನ್ನಲಿಕ್ಕೆ ಅಂದ್ಬಿಟ್ಟು ಹೊರಗಡೆ ಐಟಮ್ಸ್ ಆದಷ್ಟು ತಿನ್ನೋದನ್ನ ಅವಾಯ್ಡ್ ಮಾಡಿ. ಮನೇಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮನೆಯಲ್ಲೇ ಕೂಡ ನಾವೇ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ನಮಗೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಕರಿಬೇಕು ಅದನ್ನು. ಸೊ ಇದಾಗಿದೆ, ಫಿನಿಶಿಂಗ್ ಟಚ್ಗೆ ಆಗಿದೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಕೋಡುಬಳೆ. ನನಗಂತೂ ತಿನ್ನಕ್ಕೆ ಕಾಯ್ತಾ ಇದ್ದೀವಿ, ಚೆನ್ನಾಗಾಗಿದೆ ಅಂದ್ಬಿಟ್ಟು. ನೋಡಿ
ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.